ನಾವು ಸಾಲ ತಗೊಂತೀವಿ ಯಾಕೆ ಅಂತಂದ್ರೆ ನಾವು ನಾಲ್ವರಂತೆ ಆಗಬೇಕು, ನಾವು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಸಮುದಾಯದಲ್ಲಿ ಮಕ್ಕಳನ್ನ ಓದಿಸ್ಬೇಕು, ನಾವು ಮುಂದೆ ಬರಬೇಕು 4 ಜನದಂತೆ ಅಂತ ಹೇಳಿ ಸಾಲ ತಗೊಂಡು ಅದರಿಂದ ಲಾಭ ಗಳಿಸಿ ಮುಂದೆ ಬರಬೇಕು ಅಂತ ಹೇಳಿ ಸಾಲ ಪಡೆದು. ಕಮ್ಮಿ ಇದ್ದಾಗ ಏನಂದ್ರೆ ಇವಾಗ ನಾವಿಷ್ಟೇ ಮಾಡ್ಕೊಂಡು ನಾವು ಇದೇ ತರ ಇರ್ತೀವಲ್ಲ, ನಮ್ಗೇನು ಜಾಸ್ತಿ ಇಲ್ವಲ್ಲ. ಯಾರು ಸಾಲ ಇವಾಗ ಬೇರೆ ಸಾಲ ತಂದು ಮಾಡ್ತೀವಿ ಅಂದ್ರೆ ನಾವು ಬರೀ ಅವ್ರಿಗೆ ಸಾಲ ಕಟ್ಟೋದು, ಅವ್ರಿಗೆ ಬಡ್ಡಿ ಕಟ್ಟೋದು ಬರೀ ಇದೇ ಆಗೋಗುತ್ತೆ. ನಮ್ದು ಬಂಡವಾಳ ಮುಂದುವರಿಯಕ್ಕೆ ಚಾನ್ಸ್ ಇರಲ್ಲ. ನಾವು ಮೊದಲನೇ ಸಾಲ ತಗೊಂಡಾಗ ಒಂದೇ ಒಂದು ಮಗ್ಗ ಇದ್ದಿದ್ದು, 2ನೇ ಸಾಲ ತಗೊಂಡ್ಮೇಲೆ 12 ಮಗ್ಗ ಜಾಸ್ತಿ ಮಾಡಿ 3ನೇ ಸಾಲ ತಗೊಂಡಾಗ ಮಗಳ ಮದುವೆ ಮಾಡೋದಕ್ಕೆ ಅನುಕೂಲ ಮಾಡ್ಕೊಂಡು ಮಗ್ಗಗಳು ಜಾಸ್ತಿ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀವಿ. ನಾವು ಮುಂಚೆ ಇಬ್ಬರು ಕೆಲಸ ಮಾಡ್ತಾ ಇದ್ವಿ, ಗಂಡ ಹೆಂಡತಿ. ನಾವು ಇದ್ವಿ ಸರ್, ಸೇರಿ ತುಂಬಾ ಚೆನ್ನಾಗಿ ಅಂಗಡಿ ಎಲ್ಲ ನಡೆಸ್ಕೊಂಡು ಚೆನ್ನಾಗಿ ಆದಾಯ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ನನಗೂ ಇನ್ನ ತುಂಬಾ ಆಸೆ ಇದೆ, ಇನ್ನ ಅಂಗಡಿ ಚೆನ್ನಾಗಿ ನಡೆಸಬೇಕು, ಇನ್ನ ಮುಂದಕ್ಕೆ ಬರಬೇಕು, ಮನೆ ಎಲ್ಲ ಮಾಡಬೇಕು. ಮನೆಯನ್ನು ಸ್ವಂತ ಇದೆ ಸರ್, ಅದು ಕಿತ್ತಿ ಸ್ವಲ್ಪ ಚೆನ್ನಾಗಿರೋದು ಮನೆ ಕಟ್ಟಿಸ್ಬೇಕು ಅಂತ ಆಸೆ, ಮಕ್ಕಳಿಗೂ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇದೆ. ನೋಡಿ ಯಜಮಾನ್, ನೀವು ಕಟ್ಟೋ ಸೌಲಭ್ಯ ಶುಲ್ಕ ಯಾವ್ದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ. ಕೇಂದ್ರದಲ್ಲಿ ಯಾರೊಬ್ರು ಸಾಲ ತಗೊಂಡು ರಾತ್ರಿ ಮನೆ ಬಿಟ್ಟು ಹೊಟ್ಟೋರು ಕೂಡ ಪ್ರತಿಯೊಬ್ಬರಿಗೆ 2 ರೂಪಾಯಿ 3 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿಗೆ ಬರಬಹುದು. ಆ ರೀತಿ ಕಂತ್ ಕಟ್ಟೋದಕ್ಕೆ ಒಪ್ಪಿಗೆ ಇದೆಯಾ? ಪೂರ್ತಿ ಜವಾಬ್ದಾರಿ ತಗೋತೀರಾ? ಮುಂದಿನ ವಾರದಿಂದ ಅದನ್ನ ನಾನು ಅಷ್ಟು ಅಮೌಂಟ್ ಹೇಳಿದ್ನಲ್ಲ ಅಷ್ಟು ವಾರ ಕಂತನ ಕಟ್ಟಕ್ಕಾಗುತ್ತಾ? 50 ವಾರ ಕೇಂದ್ರ ಕಳ್ಸಕ್ಕಾಗುತ್ತಾ? ಒಂದು ವೇಳೆ ನಿಮ್ಮ ಮನೆಯವರು ಜೀವನ ಅಂದ್ರೆ ಒಂಥರ ಆಗೋಗಿತ್ತು. ಈಗಂತೂ ತುಂಬಾನೇ ಆಸೆ ಆಗಿದೆ. ಕೇಂದ್ರಕ್ಕೆ ಸೇರಿದ ಮೇಲೆ ನನ್ನ ಮಕ್ಕಳು ಎಷ್ಟು ಓದ್ತಾರೆ ಅಷ್ಟು ಓದಿಸ್ತೀನಿ. ನನ್ನ ಮಕ್ಕಳು ಕಷ್ಟಪಟ್ಟು. ಆಮೇಲೆ ನನ್ನ ದೊಡ್ಡ ಮಗಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೆ ಮೊದಲು, ಈಗ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ. ಕೇಂದ್ರದಿಂದ ನನಗಂತೂ ತುಂಬಾ ಸಹಾಯ ಆಗಿದೆ.